ಸ್ನೇಹಿತರೆ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತಿಮ ನಿರ್ಧಾರಕ್ಕೆ ಬಂದಿರುವ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ಆ ಹುದ್ದೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತರಲು ಬಯಸಿದ್ದಾರೆ ಎಂಬುದು ಇಷ್ಟು ದಿನ ಒಂದು ಮೂಲದಿಂದ ಹರಿದಾಡಿದ ಸಂಗತಿ. ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಕೇರಳ ಸರ್ಕಾರದ ಪದಗ್ರಹಣ ಮುಗಿಯುತ್ತಿದ್ದಂತೆಯೇ ಸಿದ್ದುಗೆ ರಾಹುಲ್ ಬುಲಾವ್ ನೀಡಲಿದ್ದಾರೆ. ಅಲ್ಲಿ ನಿರ್ಣಾಯಕ ಮಾತುಕತೆ ನಡೆಯಲಿದ್ದು, ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಸಿಗಲಿದೆ. ಸಿದ್ದರಾಮಯ್ಯ ಅವರನ್ನು ರಾಜ್ಯಸಭೆಗೆ ಕಳುಹಿಸಲಾಗುತ್ತದೆ ಎಂಬುದು ಡಿಕೆ ಶಿವಕುಮಾರ್ ಬಣದಿಂದ ಕೇಳಿಬರುತ್ತಿದ್ದ ಮಾತು. ಆದರೆ ಈ ಎರಡೂ ದಾರಿಗಳನ್ನು ಬಿಟ್ಟು ರಾಹುಲ್ ಮೂರನೆಯ ದಾರಿಯಲ್ಲಿ ಹೋಗಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ಈ ಪರಿಹಾರ ಸೂತ್ರದ ಪ್ರಕಾರ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯ ಅವರನ್ನು ಗೌರವಪೂರ್ವಕವಾಗಿ ಕೆಳಗಿಳಿಸುವುದು, ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವ ಪರಮಾಧಿಕಾರವನ್ನು ಸಿದ್ದರಾಮಯ್ಯ ಅವರಿಗೆ ನೀಡುವುದು, ದಲಿತರೋ ಲಿಂಗಾಯತರೋ ಸಿದ್ದು ಇಚ್ಛೆಪಟ್ಟವರನ್ನು ಮುಖ್ಯಮಂತ್ರಿ ಹುದ್ದೆಗೆ ತರುವುದು, ಈಗಿರುವ ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಡಿಕೆಗೆ ಮತ್ತೊಂದು ಪ್ರಮುಖ ಖಾತೆ ನೀಡಿ ಏಕೈಕ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಸುವುದು, ಸಿಎಂ ಸ್ಥಾನಕ್ಕೆ ದಲಿತರು ಬಂದರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಲಿಂಗಾಯತರಿಗೆ ನೀಡುವುದು. ಇದು ರಾಹುಲ್ ಗಾಂಧಿ ಅವರ ಥಿಂಕ್ ಟ್ಯಾಂಕ್ ರಚಿಸಿರುವ ಅಧಿಕಾರ ಸೂತ್ರ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರನ್ನು ಸಿಎಂ ಹುದ್ದೆಯಿಂದ ಇಳಿಸಲು ಆ ಪಕ್ಷದ ಹೈಕಮಾಂಡ್ ಇಂಥದ್ದೇ ಸೂತ್ರವನ್ನು ಬಳಸಿತ್ತು. ಆಗ ಯಡಿಯೂರಪ್ಪ ತಮ್ಮಿಚ್ಛೆಯಂತೆ ನಡೆಯುವ ಸದಾನಂದ ಗೌಡರನ್ನು ಸಿಎಂ ಹುದ್ದೆಗೆ ತಂದಿದ್ದರು. ಗೌಡರು ತಿರುಗಿ ಬಿದ್ದಾಗ ಆ ಜಾಗಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ತಂದು ಅಧಿಕಾರ ಸೂತ್ರ ತಮ್ಮ ಕೈಯಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದರು. ಈಗ ಅದೇ ಸೂತ್ರವನ್ನು ಸುಧಾರಣೆ ಮಾಡಿ ಹೊಸ ವರ್ಷನ್ ರೂಪದಲ್ಲಿ ರಾಹುಲ್ ಎದುರು ಮಂಡಿಸಲಾಗಿದ್ದು, ಇದಕ್ಕೆ ಅವರು ಒಪ್ಪಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಮೂಲಕ ಸಿದ್ದರಾಮಯ್ಯ ಅವರಿಗೂ ಈ ಸೂತ್ರದ ಸಂದೇಶವನ್ನು ತಲುಪಿಸಿದ್ದಾರೆ. ಪ್ರಸ್ತಾವನೆ ಹಂತದಲ್ಲಿರುವ ಈ ಫಾರ್ಮುಲಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆ ಸಿದ್ದರಾಮಯ್ಯ ಅವರನ್ನು ಕೆ.ಸಿ.ವಿ ಕೋರಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಅವರು, ನಾನು ಏನು ಹೇಳಬೇಕೋ ಅದನ್ನು ನೇರವಾಗಿ ರಾಹುಲ್ ಗಾಂಧಿಯವರಿಗೆ ಹೇಳುತ್ತೇನೆ. ಮುಖಾಮುಖಿ ಭೇಟಿ ವೇಳೆ ನನ್ನ ಅಭಿಪ್ರಾಯ ತಿಳಿಸುತ್ತೇನೆ. ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎಂಬುದು ಬಹುಸಂಖ್ಯಾತ ಶಾಸಕರ ಅಪೇಕ್ಷೆ. ಆದಾಗ್ಯೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಆದರೆ ನನ್ನವೂ ಷರತ್ತುಗಳಿವೆ. ಅವನ್ನು ರಾಹುಲ್ ಗಾಂಧಿಯವರ ಎದುರೇ ಮಂಡಿಸುತ್ತೇನೆ ಎಂದು ಕೆ.ಸಿ.ವಿ ಬಳಿ ಹೇಳಿಕೊಂಡಿದ್ದಾರೆ. ರಾಹುಲ್ ಹುಕುಂ ಪಾಲಿಸುವುದಾಗಿ ಹೇಳುವ ಮೂಲಕ ಮಾತುಕತೆ ಟೇಬಲ್ಗೆ ಹೋಗಲು ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ.